ನಾಡು ಕೇರಳದಲ್ಲಿ ಇದುವರೆಗೆ ಸರ್ಕಾರ ಬಿಜೆಪಿಯಿಂದ ಆಗಿಲ್ಲ. ಕೇರಳಂನಲ್ಲಿ ಬಿಜೆಪಿಯ ಒಬ್ಬನೇ ಒಬ್ಬ ಶಾಸಕನು ಕೂಡ ಇಲ್ಲ. ಈ ಬಾರಿಯೂ ಯುಡಿಎಫ್ ಎಲ್ಡಿಎಫ್ ಮಧ್ಯೆ ಫೈಟ್ ನಿಶ್ಚಿತ. ಸತತ 2 ಬಾರಿ ಸರ್ಕಾರ ರಚನೆ ಮಾಡಿರುವಂತದ್ದು ಎಲ್ಡಿಎಫ್. ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಕಾಡ್ತಾ ಇದೆ. ಆಂಟಿ ಇನ್ಕಂಬನ್ಸಿ ಇದೆ. ಈ ಬಾರಿ ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ನ ಅಲೆ ಹೆಚ್ಚಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಮಾಲ್ ಮಾಡಿದೆ. ಇದೆಲ್ಲದರ ಮಧ್ಯೆ ಇದೇ ಫಲಿತಾಂಶ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಬರಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡು ಕಮಲ ನಾಯಕರು ನಾನಾ ರೀತಿಯ ಪ್ರಯತ್ನಗಳನ್ನ ಕೇರಳಂನಲ್ಲಿ ಮಾಡ್ತಾ ಇದ್ದಾರೆ. ಅದೇ ಸಾಧನೆ ಪುನರಾವರ್ತನೆ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಇವನ್ ಕೇರಳಂಗೂ ಕೂಡ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟರು ಮೊನ್ನೆಷ್ಟೇ. ಸ್ಥಳೀಯ ಮಟ್ಟದಲ್ಲಿ ರಾಜೀವ್ ಚಂದ್ರಶೇಖರ್ ಕೆಲಸ ಮಾಡ್ತಾ ಇದ್ದಾರೆ. ಶಶಿ ತರೂರ್ ಅವರನ್ನು ಕೂಡ ಕರ್ಕೊಂಡು ಬರುವಂತ ಪ್ರಯತ್ನಗಳಾದವು. ಕೇರಳದಲ್ಲಿ ಕಮಾಲ್ ಮಾಡಬೇಕು ಅಂತ ಹೇಳಿ ಕೇರಳದಲ್ಲಿ ಪ್ರಯತ್ನಗಳಂತೂ ಜಾರಿಯಲ್ಲಿದೆ. ಕಮಲ ಪಡೆ ಸುಮ್ಮನೆ ಕೂರುವ ಜಾಯಮಾನದವರಲ್ಲ. ಅಲ್ಲಿ ಯಾವ್ಯಾವ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ, ಏನೇನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ದೇವರ ನಾಡು ಕೇರಳದಲ್ಲಿ ಇದುವರೆಗೆ ಸರ್ಕಾರ ಬಿಜೆಪಿಯಿಂದ ಆಗಿಲ್ಲ. ಕೇರಳಂನಲ್ಲಿ ಬಿಜೆಪಿಯ ಒಬ್ಬನೇ ಒಬ್ಬ ಶಾಸಕನು ಕೂಡ ಇಲ್ಲ. ಈ ಬಾರಿಯೂ ಯುಡಿಎಫ್ ಎಲ್ಡಿಎಫ್ ಮಧ್ಯೆ ಫೈಟ್ ನಿಶ್ಚಿತ. ಸತತ 2 ಬಾರಿ ಸರ್ಕಾರ ರಚನೆ ಮಾಡಿರುವಂತದ್ದು ಎಲ್ಡಿಎಫ್. ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಕಾಡ್ತಾ ಇದೆ. ಆಂಟಿ ಇನ್ಕಂಬನ್ಸಿ ಇದೆ. ಈ ಬಾರಿ ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ನ ಅಲೆ ಹೆಚ್ಚಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಮಾಲ್ ಮಾಡಿದೆ. ಇದೆಲ್ಲದರ ಮಧ್ಯೆ ಇದೇ ಫಲಿತಾಂಶ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಬರಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡು ಕಮಲ ನಾಯಕರು ನಾನಾ ರೀತಿಯ ಪ್ರಯತ್ನಗಳನ್ನ ಕೇರಳಂನಲ್ಲಿ ಮಾಡ್ತಾ ಇದ್ದಾರೆ. ಅದೇ ಸಾಧನೆ ಪುನರಾವರ್ತನೆ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಇವನ್ ಕೇರಳಂಗೂ ಕೂಡ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟರು ಮೊನ್ನೆಷ್ಟೇ. ಸ್ಥಳೀಯ ಮಟ್ಟದಲ್ಲಿ ರಾಜೀವ್ ಚಂದ್ರಶೇಖರ್ ಕೆಲಸ ಮಾಡ್ತಾ ಇದ್ದಾರೆ. ಶಶಿ ತರೂರ್ ಅವರನ್ನು ಕೂಡ ಕರ್ಕೊಂಡು ಬರುವಂತ ಪ್ರಯತ್ನಗಳಾದವು. ಕೇರಳದಲ್ಲಿ ಕಮಾಲ್ ಮಾಡಬೇಕು ಅಂತ ಹೇಳಿ ಕೇರಳದಲ್ಲಿ ಪ್ರಯತ್ನಗಳಂತೂ ಜಾರಿಯಲ್ಲಿದೆ. ಕಮಲ ಪಡೆ ಸುಮ್ಮನೆ ಕೂರುವ ಜಾಯಮಾನದವರಲ್ಲ. ಅಲ್ಲಿ ಯಾವ್ಯಾವ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ, ಏನೇನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ದೇವರ ನಾಡು ಕೇರಳದಲ್ಲಿ ಇದುವರೆಗೆ ಸರ್ಕಾರ ಬಿಜೆಪಿಯಿಂದ ಆಗಿಲ್ಲ. ಕೇರಳಂನಲ್ಲಿ ಬಿಜೆಪಿಯ ಒಬ್ಬನೇ ಒಬ್ಬ ಶಾಸಕನು ಕೂಡ ಇಲ್ಲ. ಈ ಬಾರಿಯೂ ಯುಡಿಎಫ್ ಎಲ್ಡಿಎಫ್ ಮಧ್ಯೆ ಫೈಟ್ ನಿಶ್ಚಿತ. ಸತತ 2 ಬಾರಿ ಸರ್ಕಾರ ರಚನೆ ಮಾಡಿರುವಂತದ್ದು ಎಲ್ಡಿಎಫ್. ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಕಾಡ್ತಾ ಇದೆ. ಆಂಟಿ ಇನ್ಕಂಬನ್ಸಿ ಇದೆ. ಈ ಬಾರಿ ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ನ ಅಲೆ ಹೆಚ್ಚಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಮಾಲ್ ಮಾಡಿದೆ. ಇದೆಲ್ಲದರ ಮಧ್ಯೆ ಇದೇ ಫಲಿತಾಂಶ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಬರಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡು ಕಮಲ ನಾಯಕರು ನಾನಾ ರೀತಿಯ ಪ್ರಯತ್ನಗಳನ್ನ ಕೇರಳಂನಲ್ಲಿ ಮಾಡ್ತಾ ಇದ್ದಾರೆ. ಅದೇ ಸಾಧನೆ ಪುನರಾವರ್ತನೆ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಇವನ್ ಕೇರಳಂಗೂ ಕೂಡ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟರು ಮೊನ್ನೆಷ್ಟೇ. ಸ್ಥಳೀಯ ಮಟ್ಟದಲ್ಲಿ ರಾಜೀವ್ ಚಂದ್ರಶೇಖರ್ ಕೆಲಸ ಮಾಡ್ತಾ ಇದ್ದಾರೆ. ಶಶಿ ತರೂರ್ ಅವರನ್ನು ಕೂಡ ಕರ್ಕೊಂಡು ಬರುವಂತ ಪ್ರಯತ್ನಗಳಾದವು. ಕೇರಳದಲ್ಲಿ ಕಮಾಲ್ ಮಾಡಬೇಕು ಅಂತ ಹೇಳಿ ಕೇರಳದಲ್ಲಿ ಪ್ರಯತ್ನಗಳಂತೂ ಜಾರಿಯಲ್ಲಿದೆ. ಕಮಲ ಪಡೆ ಸುಮ್ಮನೆ ಕೂರುವ ಜಾಯಮಾನದವರಲ್ಲ. ಅಲ್ಲಿ ಯಾವ್ಯಾವ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ, ಏನೇನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ದೇವರ ನಾಡು ಕೇರಳದಲ್ಲಿ ಇದುವರೆಗೆ ಸರ್ಕಾರ ಬಿಜೆಪಿಯಿಂದ ಆಗಿಲ್ಲ. ಕೇರಳಂನಲ್ಲಿ ಬಿಜೆಪಿಯ ಒಬ್ಬನೇ ಒಬ್ಬ ಶಾಸಕನು ಕೂಡ ಇಲ್ಲ. ಈ ಬಾರಿಯೂ ಯುಡಿಎಫ್ ಎಲ್ಡಿಎಫ್ ಮಧ್ಯೆ ಫೈಟ್ ನಿಶ್ಚಿತ. ಸತತ 2 ಬಾರಿ ಸರ್ಕಾರ ರಚನೆ ಮಾಡಿರುವಂತದ್ದು ಎಲ್ಡಿಎಫ್. ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಕಾಡ್ತಾ ಇದೆ. ಆಂಟಿ ಇನ್ಕಂಬನ್ಸಿ ಇದೆ. ಈ ಬಾರಿ ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ನ ಅಲೆ ಹೆಚ್ಚಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಮಾಲ್ ಮಾಡಿದೆ. ಇದೆಲ್ಲದರ ಮಧ್ಯೆ
ಇದೇ ಫಲಿತಾಂಶ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಬರಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡು ಕಮಲ ನಾಯಕರು ನಾನಾ ರೀತಿಯ ಪ್ರಯತ್ನಗಳನ್ನ ಕೇರಳಂನಲ್ಲಿ ಮಾಡ್ತಾ ಇದ್ದಾರೆ. ಅದೇ ಸಾಧನೆ ಪುನರಾವರ್ತನೆ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಇವನ್ ಕೇರಳಂಗೂ ಕೂಡ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟರು ಮೊನ್ನೆಷ್ಟೇ. ಸ್ಥಳೀಯ ಮಟ್ಟದಲ್ಲಿ ರಾಜೀವ್ ಚಂದ್ರಶೇಖರ್ ಕೆಲಸ ಮಾಡ್ತಾ ಇದ್ದಾರೆ. ಶಶಿ ತರೂರ್ ಅವರನ್ನು ಕೂಡ ಕರ್ಕೊಂಡು ಬರುವಂತ ಪ್ರಯತ್ನಗಳಾದವು. ಕೇರಳದಲ್ಲಿ ಕಮಾಲ್ ಮಾಡಬೇಕು ಅಂತ ಹೇಳಿ ಕೇರಳದಲ್ಲಿ ಪ್ರಯತ್ನಗಳಂತೂ ಜಾರಿಯಲ್ಲಿದೆ. ಕಮಲ ಪಡೆ ಸುಮ್ಮನೆ ಕೂರುವ ಜಾಯಮಾನದವರಲ್ಲ. ಅಲ್ಲಿ ಯಾವ್ಯಾವ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ, ಏನೇನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ದೇವರ ನಾಡು ಕೇರಳದಲ್ಲಿ ಇದುವರೆಗೆ ಸರ್ಕಾರ ಬಿಜೆಪಿಯಿಂದ ಆಗಿಲ್ಲ. ಕೇರಳಂನಲ್ಲಿ ಬಿಜೆಪಿಯ ಒಬ್ಬನೇ ಒಬ್ಬ ಶಾಸಕನು ಕೂಡ ಇಲ್ಲ. ಈ ಬಾರಿಯೂ ಯುಡಿಎಫ್ ಎಲ್ಡಿಎಫ್ ಮಧ್ಯೆ ಫೈಟ್ ನಿಶ್ಚಿತ. ಸತತ 2 ಬಾರಿ ಸರ್ಕಾರ ರಚನೆ ಮಾಡಿರುವಂತದ್ದು ಎಲ್ಡಿಎಫ್. ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಕಾಡ್ತಾ ಇದೆ. ಆಂಟಿ ಇನ್ಕಂಬನ್ಸಿ ಇದೆ. ಈ ಬಾರಿ ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ನ ಅಲೆ ಹೆಚ್ಚಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಮಾಲ್ ಮಾಡಿದೆ. ಇದೆಲ್ಲದರ ಮಧ್ಯೆ ಇದೇ ಫಲಿತಾಂಶ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಬರಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡು ಕಮಲ ನಾಯಕರು ನಾನಾ ರೀತಿಯ ಪ್ರಯತ್ನಗಳನ್ನ ಕೇರಳಂನಲ್ಲಿ ಮಾಡ್ತಾ ಇದ್ದಾರೆ. ಅದೇ ಸಾಧನೆ ಪುನರಾವರ್ತನೆ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಇವನ್ ಕೇರಳಂಗೂ ಕೂಡ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟರು ಮೊನ್ನೆಷ್ಟೇ. ಸ್ಥಳೀಯ ಮಟ್ಟದಲ್ಲಿ ರಾಜೀವ್ ಚಂದ್ರಶೇಖರ್ ಕೆಲಸ ಮಾಡ್ತಾ ಇದ್ದಾರೆ. ಶಶಿ ತರೂರ್ ಅವರನ್ನು ಕೂಡ ಕರ್ಕೊಂಡು ಬರುವಂತ ಪ್ರಯತ್ನಗಳಾದವು. ಕೇರಳದಲ್ಲಿ ಕಮಾಲ್ ಮಾಡಬೇಕು ಅಂತ ಹೇಳಿ ಕೇರಳದಲ್ಲಿ ಪ್ರಯತ್ನಗಳಂತೂ ಜಾರಿಯಲ್ಲಿದೆ. ಕಮಲ ಪಡೆ ಸುಮ್ಮನೆ ಕೂರುವ ಜಾಯಮಾನದವರಲ್ಲ. ಅಲ್ಲಿ ಯಾವ್ಯಾವ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ, ಏನೇನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ದೇವರ ನಾಡು ಕೇರಳದಲ್ಲಿ ಇದುವರೆಗೆ ಸರ್ಕಾರ ಬಿಜೆಪಿಯಿಂದ ಆಗಿಲ್ಲ. ಕೇರಳಂನಲ್ಲಿ ಬಿಜೆಪಿಯ ಒಬ್ಬನೇ ಒಬ್ಬ ಶಾಸಕನು ಕೂಡ ಇಲ್ಲ. ಈ ಬಾರಿಯೂ ಯುಡಿಎಫ್ ಎಲ್ಡಿಎಫ್ ಮಧ್ಯೆ ಫೈಟ್ ನಿಶ್ಚಿತ. ಸತತ 2 ಬಾರಿ ಸರ್ಕಾರ ರಚನೆ ಮಾಡಿರುವಂತದ್ದು ಎಲ್ಡಿಎಫ್. ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಕಾಡ್ತಾ ಇದೆ. ಆಂಟಿ ಇನ್ಕಂಬನ್ಸಿ ಇದೆ. ಈ ಬಾರಿ ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ನ ಅಲೆ ಹೆಚ್ಚಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಮಾಲ್ ಮಾಡಿದೆ. ಇದೆಲ್ಲದರ ಮಧ್ಯೆ ಇದೇ ಫಲಿತಾಂಶ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಬರಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡು ಕಮಲ ನಾಯಕರು ನಾನಾ ರೀತಿಯ ಪ್ರಯತ್ನಗಳನ್ನ ಕೇರಳಂನಲ್ಲಿ ಮಾಡ್ತಾ ಇದ್ದಾರೆ. ಅದೇ ಸಾಧನೆ ಪುನರಾವರ್ತನೆ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಇವನ್ ಕೇರಳಂಗೂ ಕೂಡ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟರು ಮೊನ್ನೆಷ್ಟೇ. ಸ್ಥಳೀಯ ಮಟ್ಟದಲ್ಲಿ ರಾಜೀವ್ ಚಂದ್ರಶೇಖರ್ ಕೆಲಸ ಮಾಡ್ತಾ ಇದ್ದಾರೆ. ಶಶಿ ತರೂರ್ ಅವರನ್ನು ಕೂಡ ಕರ್ಕೊಂಡು ಬರುವಂತ ಪ್ರಯತ್ನಗಳಾದವು. ಕೇರಳದಲ್ಲಿ ಕಮಾಲ್ ಮಾಡಬೇಕು ಅಂತ ಹೇಳಿ ಕೇರಳದಲ್ಲಿ ಪ್ರಯತ್ನಗಳಂತೂ ಜಾರಿಯಲ್ಲಿದೆ. ಕಮಲ ಪಡೆ ಸುಮ್ಮನೆ ಕೂರುವ ಜಾಯಮಾನದವರಲ್ಲ. ಅಲ್ಲಿ ಯಾವ್ಯಾವ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ, ಏನೇನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ.